ಹೋಗ್ತಾಯಿತ್ತು ಸಡನ್ ಆಗಿ ಡ್ರಾಪ್ ಆಯ್ತು. ಅಬ್ದುಲ್ ಕಲಾಂ ಅವ್ರ ಫೋಟೋ ಹಾಕ್ಯಾರ ನೋಡಿ ಗೈಸ್ ರಾಮೇಶ್ವರಂಗೆ. ಫಸ್ಟ್ ಟೈಮು ಪುಣೆ ಹೋಗ್ತಾ ಇರೋದು ನಂಗೆ ಅಚ್ಚ ಎಲ್ಲ ಅಚ್ಚ ಆಗಿರುತ್ತೆ. ನಿಂಗೆ ಹುಷಾರಿದ್ರಾ? ಹೆಂಗ್ ಸರ್ 190 ಮಾಡಿದ್ರೆ ಗರ್ಲ್ಸ್ ಬೇಕಾಗಿರೋ ಗೈಸ್ ಅಲ್ಲಿ ನೋಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಎಕ್ಸಿಟ್ ಹತ್ರ ಸಿಕ್ಕಿದೆ. ಮಾಡಿದೆ 2 ಪ್ಲೇಟ್ ಬಂದಿರೋದು. ವೆಲ್ಕಮ್ ಟು ಪುಣೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ ಗೈಸ್. ತುಂಬ ದಿನ ಆದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅದು ಏನೋ ಇವತ್ತೆಲ್ಲ ಹೋಗ್ತಾ ಇದ್ವಿ, ಅದನ್ನು ನಿಮಗೆ ಹೇಳಬೇಕು, ತೋರಿಸ್ಬೇಕು. ಹೊಸ ಸಿಟಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಎಲ್ಲಿ ಏನು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ ನಮ್ಮ ಚಿಕ್ಕಪ್ಪ ಇಬ್ಬರು ಬಂದಿದ್ದಾರೆ. ಸೊ ನಮ್ಮ ಚಿಕ್ಕಪ್ಪ ದುಬೈಗೆ ಹೋಗಿದ್ದಾರೆ. ಬಂದು 1 ತಿಂಗಳಾಯಿತು ಗೈಸ್, 1 ತಿಂಗಳಾಯಿತು. ಏನಕ್ಕೆ ಎತ್ತ ಅಂತ ಅದು ಹೇಳ್ತೀನಿ. ಓಕೆ, ಸೊ ಇವಾಗ ನಮ್ಮ ಚಿಕ್ಕಮ್ಮನ ಮೀಟ್ ಮಾಡಿಸ್ತೀನಿ, ಬನ್ನಿ. ಹಾಯ್ ಆಂಟಿ. ಇದಿಟ್ಕೊಳ್ಳಿ. ಹಾಯ್ ಸೂರ್ಯ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅಲ್ಲ ನೀವು ಬರ್ತಾ ಇರೋದು. ನಾವು ಊರಿಗೆಲ್ಲ ಹೋಗಿದ್ವಿ, ಬಟ್ ನಮ್ಮ ಚಿಕ್ಕಮ್ಮನ ಎಲ್ಲೂ ತೋರಿಸಿಲ್ಲ ನಾನು. ಅಂದರೆ ನಾನೇ ವಿಡಿಯೋ ಮಾಡಿಲ್ಲ, ಬ್ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಯಾರೇ ಹಾಯ್ ಧ್ರುವ್. ನಿನ್ನೆಲ್ಲ ಮಿಸ್ ಮಾಡ್ಕೊಂತೀರ ಹುಡುಗಿರು. ಹೌದು, ಇಲ್ಲಿ ಕಮೆಂಟ್ ಮಾಡಿದ್ರು, ಧ್ರುವ ಎಲ್ಲಿ ಅಣ್ಣ, ಧ್ರುವನ್ ಜೊತೆ ವಿಡಿಯೋ ಮಾಡಿ ಅಣ್ಣ ಅಂತ. ನನ್ನ ಜೊತೆ ಅಲ್ಲ, ಅದು ತೇಜಸ್ ಜೊತೆ ಕರೆಕ್ಟ್. ಅದು ಇವೆಲ್ಲ ಗೈಸ್. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಾವು 3 ಜನನು ಪುಣೆಗೆ ಹೋಗ್ತಾ ಇದೀವಿ ಗೈಸ್. ಫಸ್ಟ್ ಟೈಮು ಪುಣೆಗೆ ಹೋಗ್ತಾ ಇರೋದು. ನಂಗೆ ನಮ್ಮ ಚಿಕ್ಕಮ್ಮ ಮಾತಾಡ್ತೀಯಾರ ಹಿಂದೆಯಿಂದ. ಡಿಸ್ಟರ್ಬೆನ್ಸ್ ಆದರೆ ಬೇಜಾರು ಮಾಡ್ಕೊಬೇಡಿ. ಓಕೆ, ಇವಾಗ ಜಸ್ಟ್ ಕ್ಯಾಬ್ ಹತ್ತಿದ್ವಿ. ಪಾಪ ದುಬೈಲಿ ಯಾರೆ. ಸೊ ಅವ್ರು ದುಬೈಯಿಂದ ಬರ್ತಾರೆ ಡೈರೆಕ್ಟಾಗಿ ಪುಣೆಗೆ. ಸೊ ನಾವು 3 ಜನನು ಇಲ್ಲಿಂದ ಪುಣೆಗೆ ಹೋಗ್ತಿದ್ವಿ ಒಂದು ಕೆಲಸದ ಮೇಲೆ. ಓಕೆ, ಸೊ ಪುಣೆ ಹೆಂಗಿರುತ್ತೆ, ಅಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನಿರುತ್ತೆ, ಲೈಕ್ ಏನೇನು ತಿಂತೀವಿ, ಪುಣೆ ಏನೋ ಸ್ಪೆಷಲ್ ಫುಡ್ ಐಟಮ್ಸ್ ಗೊತ್ತಿಲ್ಲ ನನಗೆ, ಏನೋ ಅಲ್ಲಿ ಸ್ಪೆಷಲ್ ಏನು ಇತ್ತು ಅಂದ್ಬಿಟ್ಟು ಎಲ್ಲದನ್ನು ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಫಸ್ಟು ಏರ್ಪೋರ್ಟ್ಗೆ ಹೋಗೋಣ. ಏರ್ಪೋರ್ಟ್ ಹೋಗ್ತಿದ್ದೀವಿ. ಅಲ್ಲಿ ಟರ್ಮಿನಲ್ 1 ಇರೋದು ಈಗ ಫ್ಲೈಟು ಪುಣೆಗೆ. ಅದು 2 ಗಂಟೆಗಿದೆ ಇವಾಗ ಟೈಮು. ಫಸ್ಟ್ ಟೈಮ್ ಗೈಸ್ ಬೇಗ ಹೋಗ್ತಾ ಇದ್ದೀನಿ ನಾನು. ಅದು ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂತ, ಅವರಂತೂ ಬೇಗ ಬನ್ನಿ ಅಂತ ನಮ್ಮನ್ನ ಕರ್ಕೊಂಡ್ಬಂದ್ಬಿಟ್ರು. ವಿ ಗೋಯಿಂಗ್ ಆನ್ ದ ವೇ. ಏನಾದರೂ ಆನ್ ದ ವೇ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ಏನೇನಾಗುತ್ತೆ ತೋರಿಸ್ತೀನಿ, ಬನ್ನಿ. ಆ ಥರ ಇತ್ತು. ಬಟ್ ಇವಾಗ ನಾರ್ಮಲ್ ಆಗಿಬಿಟ್ಟಿದೆ ಟರ್ಮಿನಲ್ 1. ಅಷ್ಟೊಂದೇನು ಇದಿರಲ್ಲ. ಗೈಸ್ ಅಲ್ಲಿ ನೋಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆಗ್ಬಾರ್ದಾಯ್ತು ಒಂದು ಚೆನ್ನಾಗಿರೋದು ಗೈಸ್. ಯೂಶಲಿ ಡಿಜಿ ಹತ್ರದಲ್ಲಿ ನಾವು ಲಾಗಿನ್ ಆದ ತಕ್ಷಣ, ಬೋರ್ಡಿಂಗ್ ಪಾಸ್ ಲಾಗಿನ್ ಆದ ತಕ್ಷಣ ಇದ್ಕೊಡ್ತಾರೆ ಏನೋ ಅಲ್ಲ, ಸೀದಾ ಓಪನ್ ಆಗುತ್ತೆ ಗೇಟು. ಗೈಸ್ ನನ್ನ ಹೇರ್ ಸ್ಟೈಲು ಓಕೆ ಸರ್, ಅಲ್ಲೇ ಹೋಗೋಣ. ನನ್ನ ಹೇರ್ ಸ್ಟೈಲ್ ಇದಾಗ್ಬಿಡಿದೆ, ಡೋಂಟ್ ಮೈಂಡ್. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಗ್ರಾಫ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಂದೆ, ಬಿಕಾಸ್ 8 kg ಇದೆ, 8.2 kgs. ಸೊ ಗೈಸ್ ಬೋರ್ಡಿಂಗು 2 ಗಂಟೆಯಿಂದ ಶುರು ಆಗುತ್ತಂದೆ. ದೇದೋರೆ ಮೇರಾ ಬೋರ್ಡಿಂಗ್ ಪಾಸ್ ಗೈಸ್. ಐ ಗಾಟ್ ಮೈ ಬೋರ್ಡಿಂಗ್ ಪಾಸ್. ನಂಗೆ ಒಳ್ಳೆ ಹಾಲ್ ಟಿಕೆಟ್ ಸಿಗೋ ಥರ ಖುಷಿ ಗೈಸ್. ಇದು ಏನೋ ಬೋರ್ಡಿಂಗ್ ಪಾಸ್ ಸಿಗಿದ್ರೆ ಹಾಲ್ ಟಿಕೆಟ್ ಸಿಗೋ ಥರ ಖುಷಿ. ಅದು ಈ ಥರದ್ದು. ನಾವೇನಾದರೂ ಅಲ್ಲೇ ಮಾಡಿದ್ರೆ ಆಚೆ ಯಾವ ಥರ ಬರುತ್ತೆ ಗೊತ್ತಾ, ಈ ಒಂಥರ ಪೇಪರಲ್ಲಿ ಬರುತ್ತೆ, ಈ ಹೋಟೆಲೆಲ್ಲ ರೆಸಿಪ್ಟ್ ಕೊಡ್ತಾರಲ್ಲ ಆ ಥರ ಪೇಪರಲ್ಲಿ. ಬಟ್ ನಂಗೆ ಈ ಥರ ಸಿಕ್ಕಿದೆ ಖುಷಿ. ಇಲ್ಲಿ ಧ್ರುವ ಎಲ್ಲಿ ಹೋಗ್ತಿದ್ಯಾ? ಇಲ್ಲಿ. ಸೊ ಮೇಲ್ಗಡೆ ಇವಾಗ ನೆಕ್ಸ್ಟು ಸೆಕ್ಯೂರಿಟಿ ಚೆಕ್-ಇನ್ ಅನ್ಸುತ್ತೆ. ಸೆಕ್ಯೂರಿಟಿ ಚೆಕ್-ಇನ್ಗೆ ಹೋಗ್ಬೇಕು. ಸೆಕ್ಯೂರಿಟಿ ಚೆಕ್-ಇನ್ಗೆ ಹೋಗಿ ಪುಣೆ ಫಸ್ಟ್ ಅಲ್ವಾ ನೀನು? ಫಸ್ಟ್ ಟೈಮ್ ಗೈಸ್ ನಾನು ಧ್ರುವ ಫಸ್ಟ್ ಟೈಮು. ಡಿಜಿ ಹತ್ರ ನಾವು ಈ ಕಡೆ ಹೋಗ್ಬೇಕು. ಇಲ್ಲಿ ಎಲ್ಲರದು ಚೆಕ್-ಇನ್ ಮಾಡ್ತೀವಿ ಗೈಸ್. ಸೊ ನಾವು ಹೋಗ್ಬಿಟ್ಟು ಡಿಜಿ ಹತ್ರ ನಮ್ಮ ಡೈರೆಕ್ಟಾಗಿ ಬಿಟ್ಬಿಟ್ರು ಗೈಸ್. ಡೈರೆಕ್ಟ್
ಈ ಥರ ಒಂದು ಟ್ರೇಗೆ ನಮ್ಮ ಹತ್ರ ಏನೇನಿದೆ ಅವೆಲ್ಲ ಹಾಕಬೇಕು. ಮೈಕ್ದು ಕೆಲವೊಂದು ಐಟಮ್ಸ್ ಹಾಕ್ತಾ ಇದೀನಿ. ನಮ್ಮ ಫೋನ್ ಹಾಕ್ಬೇಕಾ? ನನ್ನ ಬೋರ್ಡಿಂಗ್ ಪಾಸ್ ಹಾಕ್ಬಿಡ್ತೀನಿ. ಇಲ್ಲೇ ಇಲ್ಲಿ ಗೈಸ್ ವಾಚ್ ಹಾಕಬೇಕು. ಓಕೆ, ಸೊ ಇವಾಗ ಮೈಕ್ನ ಇದ್ರೊಳಗಡೆ ಹಾಕಬೇಕು, ಫೋನು ಇಲ್ಲಿ ಒಳಗಡೆ ಇಡಬೇಕು. ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇದನ್ನ ಹಾಕ್ಬಿಡು. ಓಕೆ, ಸೆಕ್ಯೂರಿಟಿ ಚೆಕ್ ಇನ್ನೂ ಆಯಿತು. ಸೊ ಅವ್ರು ಏನು ಮಾಡಿದ್ರು, ಎಲ್ಲ ಒಂದಕ್ಕೆ ಹಾಕ್ಬಿಟ್ಟಿದ್ವಲ್ಲ, ಈ ಕಡೆ ಕಳಿಸ್ಬಿಟ್ರು. ಸೊ ಮತ್ತೆ ಚೆಕ್ ಮಾಡಿ ಹೇಳ್ತಾರೆ ಏನು ಇಷ್ಟೊಂದಿದೆ ಅಂತೆಲ್ಲ. ಅದಕ್ಕೆ ನಾನು ಅವ್ರ ಮೇಲೆ ತಕ್ಬಿಟ್ಟೆ. ಸರ್ ಅವರೇ ಹೇಳಿದ್ದು ಎಲ್ಲ ಒಂದಕ್ಕೆ ಹಾಕಿ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಒಂದಕ್ಕೆ ಹಾಕಿದ್ವಿ. ಇದು ನೋಡಿ ಗೈಸ್, ಎಲ್ಲ ಕಡೆನೂ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಯೂಸ್ ಮಾಡ್ತಾರೆ ಅಂದರೆ, ಈಗ ಒಳಗಡೆ ಬಂದು ಸುಮ್ಮನೆ ಇರ್ತಾರಲ್ವಾ, ಅದ್ರ ಬದಲು ಏನೋ ಶಾಪಿಂಗ್ ಮಾಡಲಿ ಅಂತ. ಗರ್ಲ್ಸ್ ಬೇಕಾಗಿರೋರು ಕಾಸು ಕೊಟ್ಟು ತಗೊಳ್ಳಿ ಪ್ಲೀಸ್. 080 ಅಂತ ಇದೆಯಲ್ಲ, ಇದೇನು ಗೊತ್ತಾ? ಅದು ಲಾಂಜು, ಫ್ರೀ ಲಾಂಜು. ಕಾರ್ಡ್ ಇದ್ರೆ ಮಾತ್ರ ಬಿಡ್ತಾರೆ. ಏನಾದರೂ ಇದೆಯಾ ಫ್ರೀ ಲಾಂಚ್ ಕಾರ್ಡು? ಫ್ರೀ ಲಾಂಚ್ ಬಿಡ್ತಾರಾ? ಗೈಸ್ ಇಲ್ಲಿ ರಾಮೇಶ್ವರಂ ಕೆಫೆ ಇದೆ, ಹುಡುಕ್ತಾ ಇದೀನಿ. ಅದು ಎಲ್ಲಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇಲ್ಲೇ ಟರ್ಮಿನಲ್ 1 ಮೇ ಬಿ ಮುಂದೆ ಎಲ್ಲೋ ಹಾಕಿರ್ತಾರೆ ಅನ್ಸುತ್ತೆ. ಓ, ನಮ್ಮದು 17 ಇಲ್ಲೇ ಸಿಕ್ಕಿದೆ. 43ವರೆಗೂ ಇದೆ ಗೈಸ್ ಇಲ್ಲಿ ಗೇಟು. 43 ಅಲ್ಲೆಲ್ಲೋ ಇದೆ ಖಂಡಿತ. ಗೈಸ್ ಎಲ್ಲೋಗಿ ನೋಡ್ಕೊಂಬರೋಣ ಬನ್ನಿ. ಹೆಡ್ಡಿಂಗ್ ಟುವರ್ಡ್ಸ್ ರಾಮೇಶ್ವರಂ ಕೆಫೆ. ನಂಗೆ ಬೇಡ. ರಾಮೇಶ್ವರಂ ಕೆಫೆ ಎಲ್ಲಿದೆ? ಗೇಟ್ ನಂಬರ್ 35 ಆಪೋಸಿಟಾ? ಥ್ಯಾಂಕ್ ಯು. ಹಲೋ, 30ನೇ ಇಲ್ಲಿ ಕಾಣಿಸ್ತಾ ಇದೆ, 35 ಅಂತ. ನೀನು ಧ್ರುವ, ನೀನು ರಾಮೇಶ್ವರಂ ಕೆಫೆಲಿ ಯಾವ ಥರ ಆನಿಯನ್ ದೋಸೆ ತಿಂದಿದ್ಯಾ? ಹೇ, ನೀನು ತಿಂದಿಲ್ಲ. ಹೆಂಗೆ? ಸರಿ ಒಂದು ನಿಮಿಷ ಕೇಳು, ಹೆಂಗಿರುತ್ತೆ ಹೇಳು? ಆನಿಯನ್ಸ್ ಹೆಂಗಿರುತ್ತೆ? ಹಾಂ ಗೈಸ್ ಅವ್ನು ತಿಂದಿಲ್ಲ. ಏನು ಗೊತ್ತಾ ಗೈಸ್, ನನಗೆ ಫೇವ್ರೇಟ್ ಆಗೋಯ್ತು. ಏನಕ್ಕಂದರೆ ರಾಮೇಶ್ವರಮಲ್ಲಿ ಆನಿಯನ್ ದೋಸೆಗೆ ಆನಿಯನ್ನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿರ್ತಾರೆ. ಯೂಶಲಿ ಎಲ್ಲ ಕಡೆ ಸಣ್ಣ ಸಣ್ಣದು ಕಟ್ ಮಾಡಿರುತ್ತೆ. ನಂಗೆ ಗೊತ್ತಿಲ್ಲ ಗೈಸ್, ನಾನು ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ ಅಂತ ಅವ್ರು KFC ಹೋಗಿ ತಿಂತಾರೆ ಅಂತ. ಬನ್ನಿ ಗೈಸ್. ಗೈಸ್ ಒಂದು ಕೆಲಸ ಮಾಡೋದಿಲ್ಲ ಗೈಸ್ ಇವರು. ಹಾಯ್, ಬನ್ನಿ ಆಂಟಿ, ರಾಮೇಶ್ವರಂ ಹೋಗೋಣ. ನಾನ್ ವೆಜ್ ತಿನ್ಬಾರ್ದು, ಹಂಗೆಲ್ಲ ಪ್ರಾಣಿ ಹಿಂಸೆ ಮಹಾಪಾಪ. ಬನ್ರ ಅಲ್ಲೋದ್ರೆ ವಡಾಪಾವ್ ಅಷ್ಟೇ. ನಾನು ತಿನ್ಬೇಕು. ಪಪ್ಪ ತಿನ್ಬಿಟ್ಟು ಫಿದಾ ಆಗ್ಬಿಟ್ಟಿದ್ರು ಅಂದ್ರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಏರ್ಪೋರ್ಟಲ್ಲಿ. ಏಯ್ ತಿಂದಿದ್ಯಾ? ಎಲ್ಲಿ? ನಮ್ಮ ಮನೆ ಹತ್ರ ಒಂದು ವೈಭವ್ ಪಕ್ಕದಲ್ಲಿ ಒಂದು ವಡಾಪಾವ್ ಅಂಗಡಿ ಅಲ್ಲ. ನೋಡಿ ಗೈಸ್, ಅವರಿಬ್ರು ನಾನ್ ವೆಜ್ ಹೋಗ್ತಾರೆ. ನಾನು ಇವತ್ತು ಗುರುವಾರ ತಿನ್ನಲ್ಲ ನಾನ್ ವೆಜ್ ಅಂತ ಅವರಿಬ್ರು KFC ತಿನ್ನ ಹೋಗ್ತಾರೆ. ನಾವು ನಮ್ಮ ಕರ್ನಾಟಕದ ಫೇಮಸ್ ಆದಂತಹ ರಾಮೇಶ್ವರಂ ಕೆಫೆಗೆ ಹೋಗೋಣ ಬನ್ನಿ. ಅದು ಏರ್ಪೋರ್ಟಲ್ಲಿರೋದಂತೂ ನನಗೆ ಖುಷಿ. ಸಿ 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 ಗೈಸ್, ಇಲ್ಲಿ ನನ್ನ ಫೇವ್ರೆಟ್ ಆನಿಯನ್ ದೋಸೆ ಅಂತೀನಿ. ನೋಡೋಣ ಇಲ್ಲೆಷ್ಟು ಕಾಸ್ಟ್ ಇರುತ್ತೆ, ಎಷ್ಟು ಏನು ಪ್ರೈಸು ಎಲ್ಲ. ಗೈಸ್ ನಂಗೆ ಗೊತ್ತಿರೋ ಹಂಗೆ ಅಲ್ಲೇನೇನು ಐಟಮ್ಸ್ ಇದೆ ಇಲ್ಲೂ ಅದೇ ಇದೆ, ಬಟ್ ಹೆಂಗಿರುತ್ತೆ ನೋಡ್ಬೇಕಲ್ವಾ. ಆನಿಯನ್ ದೋಸೆ ಒಳ್ಳೆ ಟ್ರೈನ್ ಮಾಡಿಬಿಟ್ಟಿರ್ತಾರೆ. ಒಂದು ಆನಿಯನ್ ದೋಸೆ ಕೊಡಿ.
ಕ್ಯಾಶ್ 368 ಏರ್ಪೋರ್ಟ್ ಅಂತನಾ? ಅಲ್ಲ ಐ ಥಿಂಕ್ 150 120 ಅಲ್ಲೇ ಜಾಸ್ತಿ, ಇಲ್ಲಿ 350 ಗೈಸ್. 3 ಟ್ಯಾಕ್ಸ್ ಬೇರೆ ಗೈಸ್. 368 ಗೈಸ್, 2 ಪ್ಲೇಟ್ ಬಂದಿರೋದು ಆಚೆ ಗೈಸ್. ಲಾಸ್ಟ್ ಕೌಂಟ್ರಿಗೆ ಹೋಗ್ಕೊಳ್ಬೇಕಂತೆ. ನಾವು ಒಂದು ಕೆಫೆ ಓಪನ್ ಮಾಡ್ಬೇಕು ಗೈಸ್, ರಾಮೇಶ್ವರಂ ಕೆಫೆ ಥರ. ಏನು ದುಡ್ಡು, 368 ಗೈಸ್ ಒಂದು ದೋಸೆ, ಆನಿಯನ್ ದೋಸೆ, ಅದು ಒಂದೇ ಪೀಸು. ಉತ್ತಪ್ಪಮ್ಮು ಇಲ್ಲಿ ಯಾವುದೋ ಡಿಫ್ರೆಂಟಾಗಿ ಉತ್ತಪ್ಪಮ್ ಅಂತೆಲ್ಲ ಇದೆ. ಬಟ್ 368 ನೋಡೋಣ. ಆದಮೇಲೆ ಒಂದು ಕಾಫಿ ಕುಡಿಯೋಣ, ಒಳ್ಳೆ ಫಿಲ್ಟರ್ ಕಾಫಿ. ಬಟ್ ಸದ್ಯಕ್ಕೆ ಇವಾಗ ಈ ಆನಿಯನ್ ದೋಸೆ ತಿಂದ್ಬಿಟ್ಟು ಹೇಳ್ತೀನಿ. ಆ್ಯಕ್ಚುಲಿ ನಾನು ಮನೆ ಹತ್ರ ತೊಗೊಳ್ಳೋದು ಲೈಕ್ ಬೆಂಗಳೂರಲ್ಲಿ ಇದೆಯಲ್ಲ, ಬೆಂಗಳೂರಲ್ಲಿ ಅಂತೀನಿ, ನಮ್ಮ ಮನೆ ಹತ್ರ ಎಲ್ಲ ರಾಜಾಜಿನಗರಲ್ಲಿದೆ. ರಾಜಾಜಿನಗರಲ್ಲಿ ನಾನು ತಿನ್ನೋ ದೋಸೆ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಹೆಂಗಿರುತ್ತೆ ನೋಡೋಣ ಬನ್ನಿ. ಹಾಯ್, ಆಯ್ತಾ ಊಟ ನಿಮ್ಮದು? ಥ್ಯಾಂಕ್ ಯು ಗೈಸ್. ಸೇಮ್ ಇದು ಅದೇ ಆನಿಯನ್ ದೋಸೆ ಥರ ಇದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೆ, ಆದರೂ ಇಲ್ಲಿ ತಿನ್ನೋಣ ಅಂತ ಅನ್ನಿಸ್ತು. ಬಿಕಾಸ್ ಐ ವಾಂಟ್ ಟು ಸಿ ಹೆಂಗಿರುತ್ತೆ ಏನು ಎತ್ತ ಅಂತಂದು. ಕೈ ತೊಳ್ಕೊಂಬರೋಣ. ಗೈಸ್ ಇವ್ರದ್ದು ಟೇಸ್ಟ್ ಎಲ್ಲೇ ಹೋಗ್ತೀನಿ ಚೇಂಜ್ ಆಗಲ್ಲ. ವೆರಿ ಬ್ಯೂಟಿಫುಲ್ ಗೈಸ್. ಟೇಸ್ಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಾಟ್ ಓನ್ಲಿ ಆನಿಯನ್ ದೋಸೆ, ಇಟ್ ಈಸ್ ಲೈಕ್ ಉತ್ತಪ್ಪಮ್, ಆನಿಯನ್ ಉತ್ತಪ್ಪಮ್. ಬಟ್ ಟೇಸ್ಟ್ ಮಾತ್ರ ಇದನ್ನು ತಿಂದು ಒಂದು ಒಳ್ಳೆ ಕಾಫಿ ಕುಡಿದು ಬೋರ್ಡಿಂಗ್ ಹೋಗೋಣ ಬನ್ನಿ ಗೈಸ್. ಆಮೇಲೆ ಇನ್ನೊಂದೇನು ಇಷ್ಟ ಆಗಿದೆ ಅಂತಂದರೆ ಇವ್ರದ್ದು ಕಾಪರ್ ತಟ್ಟೆ ಗೈಸ್. ಆಮೇಲೆ ಕಾಪರ್ ಇದು ನೋಡಿ, ಕಾಪರ್ ತಟ್ಟೆ ಮೇಲೆ ಬಾಳೆ ಎಲೆ ಹಾಕಿ ಕೊಟ್ಟಿದ್ದಾರೆ. ನೈಸ್ ಗೈಸ್. ನಂಗೆ ಇಷ್ಟ ಆಗಿದ್ದು ಅಬ್ದುಲ್ ಕಲಾಂ ಅವರು ಫೋಟೋ ಹಾಕ್ಯಾರ ನೋಡಿ ಗೈಸ್, ರಾಮೇಶ್ವರಂ ಕೆಫೆಲ್ಲಿ. ನೈಸ್, ಖುಷಿ ಆಯಿತು. ಸೊ ಇವಾಗ ಹೋಗಿ ಒಂದು ಒಳ್ಳೆ ಕಾಫಿ ತೊಗೊಳ್ಳೋಣ ಬನ್ನಿ. ನನಗೆ ಈ ಯಾರು ಕಂಡ್ರೆ ಆಗಲ್ಲ ಗೊತ್ತಾ, ಕೆಲವೊಬ್ರು ಇರ್ತಾರೆ ಏನು ಹಿಂಗೆ ಕ್ಯಾಮ್ರಾ ಬರ್ತಾರೆ ಹಿಂಗೆ ಅನ್ಕೊಂತಾರೆ ಏನು ಅವ್ರನ್ನೇ ಶೂಟ್ ಮಾಡೋ ಥರ. ಡಿಸ್ಗಸ್ಟಿಂಗ್. ದಿಸ್ ಈಸ್ ನಾಟ್ ಓಕೆ. ಕಾಫಿ ಪ್ರೈಸು 190 ಗೈಸ್, 190 ಜಸ್ಟ್ ಅ ಕಾಫಿ. ಹೆಂಗೆ ಸರ್ 190 ಮಾಡಿದ್ರೆಲ್ಲ ಹೆಂಗೆ ಸರ್ ಕುಡಿಯೋದು ನಾವು? ಕಾಫಿ ಪ್ರೈಸು ಹೇಳಿ. ಹಾಂ, ಓ ದೊಡ್ಡ ಗ್ಲಾಸು. ಯಾರು ನಿಮ್ಮ ಮ್ಯಾನೇಜರು? ಕನ್ನಡದವರು ಅವರು? ಹಾಯ್ ಸರ್, ಹೆಂಗೆ ಸರ್ 190 ಮಾಡಿದ್ರೆ? ಸೊ ಅದಕ್ಕೆ ಏರ್ಪೋರ್ಟ್ ಸ್ಟ್ಯಾಂಡರ್ಡ್ 190 ಅಂತ. ಓಕೆ, ನಾರ್ಮಲ್ ಆಗಿ ನಮ್ಮ ಮನೆ ಹತ್ರ ಎಲ್ಲ 40 rupees ಒಂದು ಕಾಫಿ. ಸೊ ಇಲ್ಲಿ ಆ್ಯಕ್ಚುಲಿ ದೊಡ್ಡದಿದೆ ಅದಕ್ಕಿಂತ. ಸೊ ಇಟ್ಸ್ 190 ಬಟ್ ವರ್ತ್. ಇಟ್ ಈಸ್ ಮೈ ಫೇವ್ರೆಟ್ ಥಿಂಗ್ ಆನ್ ದ ಪ್ಲಾನೆಟ್. ಈ ಪ್ರಪಂಚದಲ್ಲಿ ದಿಸ್ ಇಸ್ ಲೈಕ್ ಕಾಫಿ ಕೊಡ್ಕೊಂಡು ಬದುಕ್ಬಿಡ್ತೀನಿ ಆ ಥರ. ಅದು ಈ ರಾಮೇಶ್ವರಮಲ್ಲೆಲ್ಲ ಕಾಫಿ ಸಕ್ಕದಾಗಿರುತ್ತೆ, ಹೇಳೋದೇ ಬೇಡ. ಲೈಕ್ ನಾನು ನೋಡಿರೋ ಹಂಗೆ ಕೆಲವೊಂದು ಹೋಟ್ಲಲ್ಲಿ ಇದು ಚೆನ್ನಾಗಿರೋ, ಅದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿರಲ್ಲ. ಬಟ್ ನಂಗೆ ಗೊತ್ತಿಲ್ಲ, ತುಂಬ ಜನ ಓವರ್ ರೇಟೆಡ್ ಅಂತಾರೆ ರಾಮೇಶ್ವರಂ ಕೆಫೆ. ನನಗೆ ಫೇವ್ರೇಟ್ ಗೈಸ್. ವಾಟ್ ಎವರ್ ಯು ಟೇಕ್ ಸಕ್ಕದಾಗಿರುತ್ತೆ. ಐ ಡೋಂಟ್ ನೋ ಅವ್ರ ಕುಕ್ಕಿಂಗ್ ಸ್ಟೈಲ್ ಹೆಂಗಿದೆ, ಲೈಕ್ ಏನೇನು ಹಾಕ್ತಾರೆ, ದ ಮೆಷರ್ಮೆಂಟ್ಸ್. ಇಟ್ಸ್ ಓಕೆ. ಸೊ ಇಟ್ಸ್ ವೆರಿ ನೈಸ್. ಸೊ ಓವರ್ ರೇಟೆಡ್ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡು ಹೋಗದೆ ಇರಬೇಡಿ. ಗೋ ಟ್ರೈ. ನಿಮಗೆ ತಿಂತಾ ಇರ್ಬೇಕು ಅನಿಸುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಏನು ಅನಿಸುತ್ತೆ ನಿಮಗೆ? ರಾಮೇಶ್ವರಂ ಕೆಫೆ ಹೈಪ್ಡಾ ಇಲ್ಲ
ಸಖತ್ತಾಗಿದೆಯೋ ಸೂಪರ್ ಆಗಿದೆಯೋ ಲೈಕ್ ಎಷ್ಟು ರೇಟ್ ಮಾಡ್ತೀರಾ ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಾಫಿ ಕುಡ್ದು ಹೊಡೋಣ ನಾವಲ್ಲಿ. ಸೊ ಧ್ರುವ ಫೋನ್ ಮಾಡಿಬಿಟ್ಟು ಬೋರ್ಡಿಂಗ್ ಟೈಮ್ ಆಯಿತು ಬಾ ಸೂರ್ಯಣ್ಣ ಅಂತ ಕಿರ್ಸ್ಕೊಂಡು. ಸೊ ಐಮ್ ಗೋಯಿಂಗ್. ಮೈಕೆಲ್ಲ ಇದೆ. ಓಕೆ. ಸೊ ನಮ್ಮದು ಇದು ಎಷ್ಟು 31 17ಗೆ ಹೋಗಬೇಕು. ಸೊ 17ಅಲ್ಲಿ ಬೋರ್ಡಿಂಗ್ ಇರೋದು. ಸೊ ನಮ್ಮ ಕೆಫೆ ಬರೋಕ್ಕಿಂತ ಮುಂಚೆ ಹಟ್ಟಿ ಕಾಫಿಲಿ ಕಾಫಿ ಕುಡಿತಾ ಇದ್ದು. ಬಟ್ ಈಗ ರಾಮೇಶ್ವರಂ ಕೆಫೆ ಬಂದಿದೆ. ನೋ ವರೀಸ್ ಏರ್ಪೋರ್ಟ್ ಒಳಗಡೆ ಬಂದರೆ. ಬಟ್ ಟರ್ಮಿನಲ್ 2 ಮಾಡಿಲ್ಲ ಗೈಸ್. ಬೇಗ ಟರ್ಮಿನಲ್ 2 ರಾಮೇಶ್ವರಂ ಕೆಫೆ ಮಾಡಿ. ಓಕೆ. ಸೊ ಗೈಸ್ ನಮ್ಮದು ಝೋನ್ 2 ಆಯಿತಾ. ಝೋನ್ 2 ಅಲ್ಲಿ ನಿಂತ್ಕೊಬೇಕು. ಇಲ್ಲಿ ಆಯಿತಾ ಇವನ್ ಮಾತು ಕಟ್ಕೊಂಡು ನಾವು ಝೋನ್ 3ಗೆ ಹೋಗ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗಲ್ಲಿ ಇರ್ಬೋದಾಯ್ತು ಗೈಸ್. ಈಗ ಲೇಟಾಗಿ ಈಗ ನಿಂತ್ಕೊಬೇಕಲ್ಲ, ಬಿಡ್ತಾರೆ ಪಟ್ಟ ಅಂತ ನಮ್ಮ ಸ್ಟಾರ್ಟಿಂಗಲ್ಲಿ ಇದ್ದಾಗ. ಪುಣೆ ಪುಣೆ ಪುಣೆಲಿ ಏನು ಫೇಮಸ್ಸು? ನಮ್ಮ ಚಿಕ್ಕಮ್ಮ ಅದೊಂದು ತಿನ್ಬಿಟ್ಟು ಅವ್ರು ಪಾವ್ ಭಾಜಿ, ಅದಕ್ಕೆ ಅದು ಫೇಮಸ್. ಗೈಸ್ ನಮ್ಮ ಫ್ಲೈಟ್ ಅಲ್ಲಿದೆ. ವಿ ಗೋಯಿಂಗ್ ಟು ಫ್ಲೈಟ್ ಮ್ಯಾಮ್. ಫ್ಲೈಟ್ ಏನೋ ಖುಷಿ. ಫ್ಲೈಟಲ್ಲಿ ಓಡಾಡೋದ್ರೆ ಖುಷಿ, ಎಲ್ರಿಗೂ ಖುಷಿ ಇರುತ್ತೆ. ನಂಗಂತೂ ಸಖತ್ ಖುಷಿ. ಸ್ಪೆಷಲ್ ಎಂಟ್ರಿ ಅವ್ರಿಗೆ. ಇಷ್ಟುದ ಇದು ನೋಡಿ ಗೈಸ್ ಲೈನು. ಇವಾಗ ಅಷ್ಟುದ ಲೈನಲ್ಲಿ ಹೋಗ್ಬೇಕು ನಾವು. ಹಲೋ. ಹಾಯ್. ವಾ ಥ್ಯಾಂಕ್ ಯು ಥ್ಯಾಂಕ್ ಯು. ನಮಗೆ ಎಷ್ಟು 15F ನಂದು ಸೀಟು. ಅಲ್ಲಿದೆ ಎಕ್ಸಿಟ್ ಹತ್ರ. ಗೈಸ್ ನಮ್ಮದು ಎಕ್ಸಿಟ್ ಹತ್ರ ಸಿಕ್ಕಿದೆ. ಗೈಸ್ ಒಂದು ನಿಮಿಷ. ಗೈಸ್ ಸಖತ್ ಖುಷಿ ಆಯ್ತು. ಯಾಕೆ ಅಂತಂದರೆ ನನಗೆ ಕಿಟಕಿ ಕಡೆ ಸಿಕ್ಕಿದೆ. ಅದು ಗೊತ್ತಿಲ್ಲದೇನೆ ಆಯ್ತಾ. ಇಲ್ಲಿ ಬುಕ್ಕೇ ಮಾಡಿಲ್ಲ ನಾನು, ಬಟ್ ಈ ಕಡೆ ಸಿಕ್ಕಿದೆ. ಮೇ ಬಿ ಪಪ್ಪ ಬುಕ್ ಮಾಡಿರೋದು, ಅದಕ್ಕೆ ಹಿಂಗೆ ಸಿಕ್ಕಿದೆ. ಬಟ್ ನಾವು ಖಾಲಿ ಇದ್ದಿದ್ದು ಆ ಕಡೆ. ಏನಂತೆ? ಹಾಂ ಗೈಸ್ ಇಲ್ಲೇ ನೀರೆಲ್ಲ ಇದೆ ಇಲ್ಲಿ. ವಾವ್, ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಸೂಪರ್ ಆಗಿದೆ. ಓಕೆ, ವಿಲ್ ರೆಸ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಇದನ್ನು ಮಡ್ಚಿ ಒಳಗಡೆ ಇಡೋಣ. ಒಂದು ವಿಡಿಯೋ ಮಾಡಬೇಕು, ಕಾನ್ಸೆಪ್ಟ್ ವಿಡಿಯೋ, ಅದ್ರಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನೊಂದನ್ನು. ಆ್ಯಂಡ್ ಎಷ್ಟೊಂದು ಕೆಲಸಗಳಿದೆ, ಎಡಿಟ್ ಮಾಡೋದಿದೆ. ಸೊ ಅದನ್ನೆಲ್ಲ ಮುಗಿಸ್ಬೇಕು. ಸೊ ಇನ್ನೂ ಬರ್ತೀಯಾರ ಎಲ್ಲರೂ. ಬಿಸಿಲು ಬಂದಿದೆ ಬಟ್ ಇಲ್ಲಿ ನೀರಿದೆ, ಅದರಿಂದ ನನಗೆ ಇದು ಕಾಣಿಸ್ತಲ್ಲ ಕ್ಲಿಯರಾಗಿ. ಬಟ್ ಒಂದು ಇನ್ನೊಂದೇ ಸೀಕ್ರೆಟ್ ಇಲ್ಲ, ನನಗಿಲ್ಲಿ ಫುಲ್ ಆಪ್ಷನ್, ಯಾವಾಗ ಬೇಕೋ ಅವಾಗ ಎಳಿಬೋದು ಅಂತ. ಸುಮ್ಮನೆ ಇರೋಕ್ಕೆ 2 ನಿಮಿಷ ಎಳಿಲ್ಲ ವೇಸ್. ಓಕೆ, ಹಿಂಗೆ ಎಳೆದ್ರೆ ಇದು ಬಂದ್ಬಿಡುತ್ತೆ ಹಿಂಗೆ. ಎಕ್ಸಿಟ್ ಹತ್ರ ಕೂತೀನಿ ನಾನು. ಲಕ್ ಏನೂ ಆಗಲ್ಲ, ಬಟ್ ಲಕ್. ಫ್ಲೈಟ್ ಹೊಡ್ತು. ಸೊ ಇನ್ನು 2 hours. ಇದ್ರು ಎಷ್ಟು ಅವರ್ ಜರ್ನಿ? 2 hours. 1.5 hour. ಓಕೆ, 1.5 hour ಜರ್ನಿ ಅಂತ. ಸೊ ಇನ್ 1.5 hour ವಿಲ್ ಬಿ ಇನ್ ಪುಣೆ. ಸಿ ಯು ಇನ್ ಪುಣೆ. ಎಷ್ಟೋ ಫೀಟ್ ಮೇಲಿದ್ದೀವಿ ನಾವು. ಕ್ಯಾನ್ ಸಿ. ಸೊ ಕೆಳಗಿಂದ ಮೇಲ್ ಬರೋಕ್ಕೆ
ಅದೊಂದು ಲೈಕ್ ಕ್ಲೌಡ್ಸ್ ಮಧ್ಯೆ 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 ಹೋಗುತ್ತಲ್ಲ, ಹೋಗ್ತಾಯಿತ್ತು ಸಡನ್ನಾಗಿ ಡ್ರಾಪ್ ಆಯಿತು. ಯಪ್ಪ ಹೆಂಗಾಯಿತು ಅಂತಂದರೆ, ಈ ಸ್ವಿಂಗ್ ಅಂದರೆ ಉಯ್ಯಾಲೆ ಎಲ್ಲರಿಗೂ ಗೊತ್ತಿರುತ್ತೆ. ಉಯ್ಯಾಲೆ ಆಡಬೇಕಾದ್ರೆ ಲೈಕ್ ಹಿಂದೆ ಹೋಗ್ಬಿಡು ವಾಪಸ್ ಮುಂದೆ ಬರ್ತೀವಲ್ಲ, ಅವಾಗ ಒಂಥರ ಫೀಲ್ ಆಗುತ್ತೆ ನೋಡಿ, ಆ ಫೀಲ್ ಆಯಿತು. ಯೂಶಲಿ ಈ ಥರ ಆಗಲ್ಲ, ಬಟ್ ಈಗ ನೋಡಿ ಹಿಂಗಿದೆ, ಸಡನ್ನಾಗಿ ಕೆಳಗಡೆ ಡ್ರಾಪ್ ಆಯಿತು. ಹೆಂಗಾಗುತ್ತೆ ಗೊತ್ತಾ, ಆ ಫೀಲ್ ಚೆನ್ನಾಗಿತ್ತು. ಏನು ಭಯ ಏನಾಗಿಲ್ಲ, ಬಟ್ ಫೀಲ್ ಚೆನ್ನಾಗಿದೆ. ಓಕೆ, ಲೈಕ್ ಫ್ಲೈಟ್ ಮೋಡಲ್ಲಿದೆ, ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡೋಣ. ಸೊ ಪೂನೆಲ್ಲಿ ಇಳಿದ ತಕ್ಷಣ ಏರ್ಪೋರ್ಟಿಂದನೇ ಶುರು ಮಾಡ್ತೀನಿ. ಹೆಂಗಿರುತ್ತೆ ಏನು, ಫುಲ್ ಜರ್ನಿ ಇದರಲ್ಲಿರುತ್ತೆ. ನೋಡೋಣ, ಪಾರ್ಟ್ 1 ಆದರೆ ಪಾರ್ಟ್ 1, ಇಲ್ಲ ಪಾರ್ಟ್ 2 ಆದರೆ ಪಾರ್ಟ್ 2 ಮಾಡ್ತೀನಿ. ಐ ಸಿ ಯು ಗೈಸ್. ವೆಲ್ಕಮ್ ಟು ಪುಣೆ. ಹಾಯ್, ಹಲೋ ಗೈಸ್. ಆಕಾಶ್ ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಅದನ್ನೇ ಹಿಂದಿಲಿ ಮಾತಾಡ್ತಾನೆ ಗೈಸ್. 12th ಅಂತ ಅಂದ್ಬಿಟ್ಟು. ಓಕೆ, ಇಡು ಇನ್ನೊಂದ್ಸರಿ, ಇಡಿ ಇನ್ನೊಂದ್ಸರಿ. ಭಯ ಏನಾಯ್ತು ಅಂತಂದರೆ, ಬೆಳಿಗ್ಗೆ ಫುಲ್ ಮಾಡ್ಕೊಂಡು ಚಾರ್ಜ್ ಮಾಡಿದೆ 80%. ನಾನು ವ್ಲಾಗ್ ಮಾಡಿ, ವ್ಲಾಗ್ ಎಡಿಟ್ ಮಾಡಿ, ಬೇರೆ ವೀಡಿಯೋಸ್ ಮಾಡಿ, ಅಷ್ಟು ಡ್ರೈನ್ ಆಗಿ ಲೈಕ್ ಸ್ವಿಚ್ ಆಫ್ ಹೋಗಿತ್ತು ಫೋನು. ಸೊ ಚಾರ್ಜ್ ಹಾಕಿ ಮನೆಗೂ ಬಂದೆ. ಏರ್ಪೋರ್ಟಿಂದ ಇಳಿದು ಕ್ಯಾಬ್ ಹತ್ಕೊಂಡು ಮನೆಗೆ ಬಂದು ಊಟ ಮಾಡಿ ಇವ್ರ ಹತ್ರ ಮಾತಾಡ್ತಾ ಇದ್ದೆ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹೇಳಿದ್ರು. ಸೊ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಮಗೆ, ಯಾರ್ಯಾರು ಏನೇನು ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇದು ನಮ್ಮ ಚಿಕ್ಕಮ್ಮ ನೋಡಿದ್ದೀರಾ, ಇದು ಧ್ರುವ. ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Thank you. I am honored actually. I am honored. ಥ್ಯಾಂಕ್ ಯು. ಓಕೆ ಗೈಸ್, ನನಗೆ ಸೂಪರ್ ಆಗಿರೋ ವಿಷಯಗಳನ್ನ ತಿಳಿಸಿದ್ರು, ಹೇಳ್ಕೊಟ್ರು. ಲೈಫ್ ಇನ್ಶೂರೆನ್ಸ್ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ, ಮತ್ತು CA ಬಗ್ಗೆ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. You are welcome. ಯಾ, ಯುವರ್ ನೇಮ್? Pramod Jain. ಗೈಸ್, ಇವ್ರ ಹೆಸರು ಪ್ರಮೋದ್ ಜೈನ್ ಅಂತ. ಓಕೆ, ನಾನು ನೆಕ್ಸ್ಟ್ ಕಂಟೆಸ್ಟೆಂಟ್ ಹತ್ರ ಹೋಗ್ತೀನಿ. ಕಂಟೆಸ್ಟೆಂಟ್ ಅಲ್ಲ. ಸೊ ಇವರು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ನಮ್ಮ ಚಿಕ್ಕಮ್ಮ ಅವರ ಅಪ್ಪ ಇದ್ದಾರಲ್ಲ, ಅವರ ದೊಡ್ಡಕ್ಕ. ಹಲೋ, ಹುಷಾರಿದ್ರಾ? ನಿಮ್ಮ ಹೆಸರೆಂತ? ಹೇಳಿದ್ಲಲ್ಲ, ನೀವು ಹೇಳಿ. ಗುಲಾಬಿಯಾ? ಎಂತ ಹೂ ಹೆಸರು ಇಟ್ಕೊಂಡಿದ್ದು? ಹೂ ಹೆಸರು ಎಂತ ಇಟ್ಕೊಂಡಿದ್ದು ನೀವು? ಗುಲಾಬಿ ನಾನು ಇಟ್ಟಿದ್ದಿಲ್ಲ, ನನ್ನ ತಾಯಿ ತಂದೆ ಇಟ್ಟು. ಇವ್ರ ಏಜ್ 18 ಗೈಸ್, 18. ಓಕೆ, ಸೊ ಗೈಸ್, ಇಷ್ಟು ವಯಸ್ಸಾಗಿದ್ರು ನೋಡಿ ಹೆಂಗಿದ್ದಾರೆ. ಈ ಥರ ನಾವು ವಯಸ್ಸಾದಾಗ ಲೈಕ್ ಈ ಥರ ಅಟ್ಲೀಸ್ಟ್ ಕೂತ್ಕೊಂಡು ಓಡಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೊಳ್ತಾರೆ, ಇದ್ರೆ ಸಾಕು. And next comes Siddharth. Hi bro. Hi bro. How are you? I'm good, about you? Welcome to my YouTube channel. Yeah, thanks. It's my honor to be here. Yeah guys, so ನಾವು ಪುಣೆಗೆ ಬರೋಕ್ಕಿಂತ ಮುಂಚೆ ಇವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ರೆಸ್ ಎಲ್ಲ ಕೇಳಿ, ಇವರು ಏನಾಗಬೇಕಂడి ನಿಮಗೆ? ಅದೇ ಗೊತ್ತಾಯ್ತು ಅಲ್ಲ, ನಿಮ್ಗೆ ಏನಾಗಬೇಕು? ಇವರು ಅತ್ತೆ ಮಕ್ಕಳು. ಸೊ ಇವರು ಅತ್ತೆ ಆಗ್ತಾರೆ, ಇವರು ಅತ್ತೆ ಮಕ್ಕಳು. ಒನ್ ಮೋರ್ ಏನೋ ಜಯೇಶ್ ಮಿಸ್ಸಿಂಗು, ಜಯೇಶ್ ಅಂತ ಯಾರೇ. ಸೊ ಜಯೇಶ್ ನಾಳೆ ಬರ್ಬೋದು. ನಾಳೆ ಬಂದರೆ ನಾನು ನಿಮಗೆ ತೋರಿಸ್ತೀನಿ ಜಯೇಶ್ನ. ಸೊ ನೆಕ್ಸ್ಟು ಇವರ ವೈಫ್ ಇದ್ದಾರೆ ಒಳಗಡೆ. ಸೊ ಎಲ್ಲಿದ್ದಾರೆ ನಿಮ್ಮ ವೈಫ್? ಎಲ್ಲಿದ್ದಾರೆ? ಕಿದ್ದಾರೆ ಕಿಚನ್ ಮೇ. ಹಾಯ್, हेलो, ನಮಸ್ತೆ. नमस्ते. ಆಪ್ಕಾ ನಾಮ್? सोनाली. ಚೆನ್ನಾಗಿದ್ದೀರಾ? अच्छे. ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಊಟ ಮಾಡಿದ್ರಾ? ಮಾಡಿದೆ. ओके, थैंक यू सो मच. ओके, थैंक यू. गाइज, इवर से सोनाली ಅಂತ. आपका खाना अच्छा था, बहुत अच्छा था गाइज. ಸೊ ಇವರು ಅಡುಗೆ ಮಾಡಿದ್ರು, ಊಟಕ್ಕೆ ಹಾಕಿದ್ರು. ಲೈಕ್ ಸಕ್ಕದಾಗಿತ್ತು ಗೈಸ್. ನಾರ್ತ್ ಇಂಡಿಯನ್ ಫುಡ್ಡು, ಆ ಟೇಸ್ಟು ಇದು ಎಲ್ಲ ಅದರಲ್ಲಿ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. वो बोल रहे हैं, वो मेरी तारीफ कर रहे हैं. लेकिन उनका बड़प्पन है वो.
ನೀ ಓ ಅವರು ಅವ್ರ ತಂಗಿ ಟೀ ಮಾಡ್ತೀಯಾರ ಗೈಸ್. ಸೊ ಇವಾಗ ನಾವು ಇಲ್ಲಿಂದ ಇನ್ನೊಂದು ಮನೆಗೆ ಹೋಗ್ತಾ ಇದ್ವಿ. ಹಾಯ್. ಸೊ ಗೈಸ್ ಇವಳ ಹೆಸರು ಜರಿ ಅಂತ. ಆಕ್ಚುಲಿ ನಾವು ಟಾಮ್ ಅಂಡ್ ಜೆರಿ ನೋಡ್ಬೇಕಾದ್ರೆ ಟಾಮ್ ಅಂದ್ರೆ ಬೆಕ್ಕು, ಜರಿ ಅಂದ್ರೆ ಇಲಿ ಅಂತ ಅನ್ಕೊಂಡಿದ್ವಿ. ಬಟ್ ಇವಳು ಇಲ್ಲಿ ಬೆಕ್ಕಿಗೆನೆ ಜರಿ ಅಂತ ಹೆಸರಿಟ್ಟಿದ್ದಾರೆ. ದೆನ್ ಹೂ ಇಸ್ ಟಾಮ್? ಇವನ್ ಟಾಮ್ ಅಂತ ಅವಾಗ್ಲೇ ಕಚ್ಚಿಸ್ಕೊಂಡ್ಬಿಟ್ಟ ಗೈಸ್ ಆ ಬೆಕ್ಕತ್ರ. ನಮ್ಗೆ ಅಷ್ಟೊಂದು ಎಜುಕೇಟ್ ಮಾಡಿದ್ದಕ್ಕೆ, ಲೈಕ್ ಯು ಎಜುಕೇಟೆಡ್ ಅಸ್ ಸೋ ಮಚ್ ಅಬೌಟ್ ದಿಸ್. See, your quest for learning or knowing something different is a good thing. Yeah. And your generation is, I appreciate your generation for that. So you are good listeners, and I hope you will follow the instruction or the information you got. So that will be actually a pleasure thing for me. Thank you. 100%. Thank you. ನೀವೇನೇನು ಹೇಳಿದ್ದೀರಾ ಪ್ರತಿಯೊಂದನ್ನು ವಿ ವಿಲ್ ಫಾಲೋ, ವಿ ವಿಲ್ ಡೂ ಇಟ್, ಆ್ಯಂಡ್ ಐ ಆಮ್ ಶೋರ್ ಐಲ್ ಸೆಂಡ್ ಸಿದ್ಧಾರ್ಥ್ ಬ್ರೋ ವಾಟ್ ಆ್ಯಂಡ್ ಆಲ್ ಐ ಹ್ಯಾವ್ ಡನ್ ಎವ್ರಿಥಿಂಗ್ 100%. ಯಾ ಶೋರ್. ಥ್ಯಾಂಕ್ ಯು ಸೋ ಮಚ್. ಗೈಸ್ ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದೀವಿ, ಬೇರೆ ಲೊಕೇಶನ್ಗೆ. ಅಲ್ಲೇನು ಸಿಗುತ್ತೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಪಪ್ಪ ಬರೋದು ಸ್ವಲ್ಪ ಲೇಟ್ ಆಗಿದೆ, ಫ್ಲೈಟಲ್ಲಿ ಚೇಂಜಸ್ ಆಗಿದೆ. ಸೊ ಮೇ ಬಿ ಅವರು ರಾತ್ರಿ 12 ಗಂಟೆ ಹಂಗೆ ಬರ್ಬೋದು. ಓಕೆ ನೋಡೋಣ ಬನ್ನಿ ಈ ವ್ಲಾಗಲ್ಲಿ. ಥ್ಯಾಂಕ್ ಯು ಗೈಸ್. ನೋಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಗೈಸ್ ಇವರು. ಫೋನಲ್ಲಿ ಮಾತಾಡ್ಕೊಂಡು ಟೀ ಎಲ್ಲ ಮಾಡ್ಕೊಟ್ರು. ಹೌದಾ? ಚೆನ್ನಾಗಿದೆಯಾ? ಅಚ್ಚಾ ಎಲ್ಲ ಅಚ್ಚಾ ಇರುತ್ತೆ ನಿಂಗೆ. बरोबर काही हरकत नाही. पुन्हा पुन्हा परफेक्ट आहे. अच्छा लगा? बहुत अच्छा है. सेम हियर. Very pleasure time with all you guys. थैंक यू सो मच. बहुत अच्छा लगा और आप हमेशा बार-बार यहाँ आते रहो, हमें बड़ी खुशी मिलेगी. ಡೆಫಿನೆಟ್ಲಿ This is your house, so come again and again, anytime. ಶೋರ್. ಸೊ ಗೈಸ್ ಸೊ ನಮ್ಮವರು ಅಂತ ಅನ್ಸ್ತು. ಫಸ್ಟ್ ಟೈಮ್ ನೋಡಿದ್ದು ಎಲ್ರು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಮ್ಗೆಲ್ಲ ವಿಷಯಗಳು ಹೇಳಿ ಎಲ್ಲದ್ರ ಬಗ್ಗೆ ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಸಾಧ್ಯ ಆದ್ರೆ ಮತ್ತೆ ನಾಳೆ ಪಪ್ಪನ ಜೊತೆ ಪಪ್ಪ ಬಂದ್ಮೇಲೆ ಇಲ್ಲಿಗೆ ಬಂದು ಹೋಗ್ತೀವಿ. ಓಕೆನಾ? ಸೊ ಸಿ ಯು ಅಂಟಿಲ್ ಬಾಯ್ ಬಾಯ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು